ನಮಸ್ಕಾರ ಸ್ನೇಹಿತರೆ, ಟೈಮ್ಸ್ ಟು ಸಂಚಾರ ಚಾನೆಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ವಸಂತ ಸಂತೋಷ್. ಈ ದಿನ ತಮಗೆಲ್ಲ ಪರಿಚಯಿಸಲು ಬಂದಿರುವಂತಹ ವಿಶೇಷ ಸ್ಥಳ ಬೆಂಗಳೂರಿನ ಮಾಗಡಿ ಮುಖ್ಯ ರಸ್ತೆ ಗೊಲ್ಲರಹಟ್ಟಿಯ ನೈಸ್ ರೋಡ್ ಜಂಕ್ಷನ್ನಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿರುವ ಕನ್ನಳ್ಳಿ ಗ್ರಾಮದ ಪುರಾತನ ಐತಿಹಾಸಿಕ ಶ್ರೀ ವೀರಭದ್ರಸ್ವಾಮಿ ದೇವಸ್ಥಾನಕ್ಕೆ. ಈ ದೇವಸ್ಥಾನವನ್ನು ತಲುಪಲು ಬೆಂಗಳೂರಿನ ಮೆಜೆಸ್ಟಿಕ್ ಮತ್ತು ಕೆಆರ್ ಮಾರ್ಕೆಟ್ನಿಂದ ನೇರ ಬಸ್ ಸಂಪರ್ಕವಿದೆ. ಅಲ್ಲದೆ ಮಾಗಡಿ ಮುಖ್ಯ ರಸ್ತೆಯಲ್ಲಿ ಸಂಚರಿಸುವ ಬಸ್ಸುಗಳಲ್ಲಿ ಗೊಲ್ಲರಹಟ್ಟಿಯವರೆಗೆ ಬಂದು ಅಲ್ಲಿಂದ ಆಟೋ ರಿಕ್ಷಾಗಳನ್ನು ಬಳಸಿಕೊಂಡು ಈ ದೇವಸ್ಥಾನವನ್ನು ತಲುಪಬಹುದು. ಬನ್ನಿ, ತಡ ಮಾಡದೆ ಈ ದೇವಸ್ಥಾನದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಕೆಲವು ಮೂಲಗಳ ಪ್ರಕಾರ ಸರಿಸುಮಾರು 800 ವರ್ಷಗಳ ಇತಿಹಾಸವಿರುವ ಈ ದೇವಾಲಯವು ಚೋಳರ ಕಾಲದಲ್ಲಿ ನಿರ್ಮಾಣಗೊಂಡಿದ್ದು ಬೆಂಗಳೂರಿನಲ್ಲಿರುವ ಅತ್ಯಂತ ಪುರಾತನ ದೇವಾಲಯಗಳಲ್ಲಿ ಒಂದಾಗಿದೆ. ಈ ದೇವಸ್ಥಾನದಲ್ಲಿ ಸ್ವಾಮಿಗೆ ನಿತ್ಯವೂ ರುದ್ರಾಭಿಷೇಕ ಮತ್ತು ಪೂಜಾ ಕೈಂಕರ್ಯಗಳು ನೆರವೇರುತ್ತವೆ. ಹಾಗೂ ವಿಶೇಷ ದಿನಗಳಾದ ಅಮಾವಾಸ್ಯೆ, ಕಾರ್ತಿಕ ಮಾಸ, ಶಿವರಾತ್ರಿ ಹಬ್ಬದಂದು ವಿಶೇಷ ಪೂಜೆಗಳು ನಡೆಯುತ್ತವೆ. ಇನ್ನು ಪ್ರತಿ ವರ್ಷ ಯುಗಾದಿ ಹಬ್ಬದ ನಂತರ ನಡೆಯುವ ಜಾತ್ರಾ ಮಹೋತ್ಸವವು ಬಹಳ ಪ್ರಸಿದ್ಧವಾಗಿದ್ದು, ಶ್ರೀ ವೀರಭದ್ರಸ್ವಾಮಿಯ ಉತ್ಸವ ಮೂರ್ತಿಯನ್ನು ಅಲಂಕರಿಸಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗುತ್ತದೆ. ಜಾತ್ರೆಯ ಸಮಯದಲ್ಲಿ ಅಗ್ನಿಕೊಂಡ ಹಾಯುವ ಸೇವೆ ಮತ್ತು ವೀರಗಾಸೆಯು ಇಲ್ಲಿನ ಮುಖ್ಯ ಆಕರ್ಷಣೆಯಾಗಿದೆ. ಇನ್ನು ಈ ದೇವಸ್ಥಾನದ ವಿಶೇಷತೆಯ ಬಗ್ಗೆ ಹೇಳುವುದಾದರೆ, ಈ ಕ್ಷೇತ್ರವು ಕನ್ನಳ್ಳಿ ಕೆರೆಯ ದಡದಲ್ಲಿದೆ. ಇಲ್ಲಿನ ಪರಿಸರವು ಶಾಂತಿಯುತವಾಗಿದ್ದು ಇಲ್ಲಿನ ದೈವಿಕ ಶಕ್ತಿಯನ್ನು ಮತ್ತಷ್ಟು ಹೆಚ್ಚಿಸಿದೆ. ಈ ದೇವಸ್ಥಾನದಲ್ಲಿ ಹೂವಿನ ಪ್ರಸಾದ ಕೇಳುವ ಪದ್ಧತಿ ಇದ್ದು, ಭಕ್ತರು ತಮ್ಮ ಗೊಂದಲಗಳಿಗೆ ಹೂವಿನ ಮೂಲಕ ದೇವರ ಅಪ್ಪಣೆಯನ್ನು ಕೇಳುತ್ತಾರೆ. ಈ ದೇವಸ್ಥಾನವು ಅತ್ಯಂತ ಜಾಗೃತ ಕ್ಷೇತ್ರ ಎಂದು ಪರಿಗಣಿಸಲ್ಪಟ್ಟಿದ್ದು, ಇಲ್ಲಿಗೆ ಆಗಮಿಸುವ ಭಕ್ತರು ಹರಕೆ ಹೊತ್ತು ಈ ದೇವಸ್ಥಾನದ ಆವರಣದಲ್ಲಿರುವ ಬಾವಿಯಿಂದ 3 ಕೊಡ ನೀರನ್ನು ತಲೆಯ ಮೇಲೆ ಹಾಕಿಸಿಕೊಂಡು ಹೆಜ್ಜೆ ನಮಸ್ಕಾರ, ಉರುಳು ಸೇವೆ, ಪ್ರದಕ್ಷಿಣೆಗಳನ್ನು ಮಾಡುತ್ತಾರೆ. ಇದರಿಂದ ಮನಸ್ಸಿನ ಇಷ್ಟಾರ್ಥಗಳು ನೆರವೇರುವುದಲ್ಲದೆ ಚರ್ಮ ರೋಗಗಳು, ಗ್ರಹ ದೋಷಗಳು, ದುಷ್ಟಶಕ್ತಿಯ ಬಾಧೆಗಳು, ಮಾನಸಿಕ ಕಾಯಿಲೆಗಳು ದೂರಾಗುತ್ತವೆ ಎನ್ನುವುದು ಇಲ್ಲಿನ ಭಕ್ತರ ನಂಬಿಕೆ. ಈ ಕ್ಷೇತ್ರದಲ್ಲಿರುವ ಶ್ರೀ ವೀರಭದ್ರಸ್ವಾಮಿಯು ಶಿವನ ರೌದ್ರ ಸ್ವರೂಪವಾಗಿದ್ದರೂ ಸಹ ಭಕ್ತರಿಗೆ ಅಭಯ ನೀಡುವ ಶಾಂತ ಸ್ವರೂಪಿಯಾಗಿ ಈ ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ ಎಂದು ಭಕ್ತರು ನಂಬುತ್ತಾರೆ. ಈ ಕ್ಷೇತ್ರದಲ್ಲಿ ಪ್ರತಿನಿತ್ಯ ಮಧ್ಯಾಹ್ನ ಅನ್ನ ದಾಸೋಹವಿದ್ದು ಇಲ್ಲಿಗೆ ಬರುವ ಭಕ್ತಾದಿಗಳು ಪ್ರಸಾದವನ್ನು ಸ್ವೀಕರಿಸುತ್ತಾರೆ. ಇನ್ನು ಈ ದೇವಸ್ಥಾನದಲ್ಲಿ ಮಿನಿ ಸಮುದಾಯ ಭವನವಿದ್ದು ಶುಭ ಕಾರ್ಯಗಳನ್ನು ನಡೆಸಲು ಇಲ್ಲಿನ ಭಕ್ತರಿಗೆ ಸಹಾಯಕವಾಗಿದೆ. ಇನ್ನು ಈ ದೇವಾಲಯದ ಆವರಣದಲ್ಲಿ ಭಕ್ತರು ಹರಕೆಯ ರೂಪದಲ್ಲಿ ಸ್ಥಾಪಿಸಿರುವ 106 ನಾಗರಕಲ್ಲುಗಳನ್ನು ಸಹ ನೀವಿಲ್ಲಿ ಕಾಣಬಹುದು. ಇನ್ನು ಈ ದೇವಸ್ಥಾನದ ಪಕ್ಕದಲ್ಲಿ ಶಿವನ ದೇವಸ್ಥಾನ, ಶ್ರೀ ಚನ್ನಕೇಶವ ಸ್ವಾಮಿಯ ದೇವಸ್ಥಾನ ಹಾಗೂ ಶ್ರೀ ಮಾರಮ್ಮ ದೇವಿಯ ದೇವಸ್ಥಾನಗಳಿದ್ದು ಭಕ್ತಾದಿಗಳು ಇಲ್ಲಿಯೂ ಬಂದು ದರ್ಶನವನ್ನು ಪಡೆಯುತ್ತಾರೆ. ಒಟ್ಟಾರೆಯಾಗಿ ಹೇಳುವುದಾದರೆ ಕನ್ನಳ್ಳಿ ಶ್ರೀ ವೀರಭದ್ರಸ್ವಾಮಿಯ ಕ್ಷೇತ್ರವು ಬೆಂಗಳೂರಿನ ಗದ್ದಲದಿಂದ ದೂರವಿರುವ
ಚೋಳರ ಕಾಲದ ಇತಿಹಾಸವನ್ನು ಹೊಂದಿರುವ ಮತ್ತು ಪ್ರಶಾಂತವಾದ ಕೆರೆಯ ದಡದಲ್ಲಿರುವ ಒಂದು ಸುಂದರ ಹಾಗೂ ಶಕ್ತಿಶಾಲಿ ದೈವ ಸನ್ನಿಧಿಯಾಗಿದೆ. ಈ ಕ್ಷೇತ್ರದ ದರ್ಶನ ಭಾಗ್ಯವು ತಮಗೆಲ್ಲ ಲಭಿಸಲಿ ಎಂದು ಆಶಿಸುತ್ತಾ, ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗುವುದರ ಮೂಲಕ ಸಪೋರ್ಟ್ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಮತ್ತೊಂದು ವಿಶೇಷ ಸ್ಥಳದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.